ಬಹುಭಾಷಾ ನಟಿ ಸಮಂತಾ ರಥ್ ಪ್ರಭು ನಟನೆಯ ಮಾ ಇಂಟಿ ಬಂಗಾರಂ ಸಿನಿಮಾ ತೆಲುಗು ಬಾಕ್ಸ್ ಆಫೀಸ್ನಲ್ಲಿ ಸರ್ವಕಾಲಿಕ ಹೊಸ ಇತಿಹಾಸ ಸೃಷ್ಟಿಸಿದೆ. ಬಿಡುಗಡೆಯಾದ ಕೇವಲ 12 ದಿನಗಳಲ್ಲಿ ಟಾಲಿವುಡ್ನಲ್ಲಿ ಈ ಚಿತ್ರ ಅಭೂತಪೂರ್ವ ದಾಖಲೆಯನ್ನು ಬರೆದಿದೆ. ಅನುಷ್ಕಾ ಶೆಟ್ಟಿ ನಟನೆಯ ಸರ್ವಕಾಲಿಕ ಬ್ಲಾಕ್ ಬಸ್ಟರ್ ಅರುಂಧತಿ ಚಿತ್ರದ 16 ವರ್ಷಗಳ ದಾಖಲೆಯನ್ನು ಮುರಿದಿರುವ ಈ ಸಿನಿಮಾ ಅತಿ ಹೆಚ್ಚು ಗಳಿಕೆ ಮಾಡಿದ ತೆಲುಗಿನ ಏಕೈಕ ಸೋಲೋ ವುಮೆನ್ ಲೀಡ್ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಬಾಕ್ಸ್ ಆಫೀಸ್ ಟ್ರ್ಯಾಕರ್ ಸ್ಯಾಗ್ನೆಲ್ ವರದಿಯ ಪ್ರಕಾರ ಚಿತ್ರ ಜಾಗತಿಕವಾಗಿ ಬರೋಬ್ಬರಿ 83.12 ಕೋಟಿ ರೂಪಾಯಿ ಗಳಿಸಿದೆ. ಇದರೊಂದಿಗೆ ಅಂದು ಪುರುಷ ಪ್ರಧಾನ ನಟರ ಚಿತ್ರಗಳಿಗೂ ಭಾರೀ ಪೈಪೋಟಿ ನೀಡಿ 70 ಕೋಟಿ ರೂಪಾಯಿ ಬಚ್ಚಿದ್ದ ಅರುಂಧತಿ ಚಿತ್ರದ ಲೈಫ್ ಟೈಮ್ ರೆಕಾರ್ಡಿಗೆ ಸಂಪೂರ್ಣವಾಗಿ ಧೂಳಿಪಟವಾಗಿದೆ. ಬಿಬಿ ನಂದಿನಿ ರೆಡ್ಡಿ ನಿರ್ದೇಶನದಲ್ಲಿ ಕೇವಲ 20 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸಮಂತಾ ಅವರ ಟಾಲಿಲ್ ಮೂವಿ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಈ ಚಿತ್ರ ನಿರ್ಮಾಣವಾಗಿತ್ತು. ಕೌಟುಂಬಿಕ ಪ್ರೇಕ್ಷಕರ ಬೆಂಬಲದಿಂದಾಗಿ ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ 2ನೇ ವಾರವೂ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ತಮಿಳಿನಲ್ಲಿ ಎಂಗೆಲ್ ತಂಗಂ ಹೆಸರಿನಲ್ಲಿ ಬಂದಿರುವ ಈ ಚಿತ್ರದ ಭರ್ಜರಿ ಯಶಸ್ಸಿನ ನಡುವೆಯೇ ಸಮಂತಾ ತಮ್ಮ ಗರ್ಭಧಾರಣೆಯನ್ನು ಅಧಿಕೃತಪಡಿಸಿದ್ದಾರೆ. ಇಷ್ಟೇ ಅಲ್ಲದೆ ಚಿತ್ರದ ಸೃಷ್ಟಿಕರ್ತ ರಾಜ್ ನಿಡಿಮೋರು ಈಗಾಗಲೇ ಮಾ ಇಂಟಿ ಬಂಗಾರಂ ಭಾಗ 2 ಸೀಕ್ವೆಲ್ ಅನೌನ್ಸ್ ಮಾಡಿದ್ದು ಮುಂದಿನ 2 ವರ್ಷಗಳಲ್ಲಿ ಇದೇ ತಂಡದೊಂದಿಗೆ ಸಿನಿಮಾ ಬರಲಿದೆ ಎಂದು ತಿಳಿಸಿದ್ದಾರೆ.